5 ವರ್ಷದ ಮಗು ಬಿಟ್ಟು ನಾಪತ್ತೆಯಾದ 4 ತಿಂಗಳ ಗರ್ಭಿಣಿ. ಬೆಳಗ್ಗೆ ಹಾಲು ತರಲು ಹೋದಂತ ಶಾಲಿನಿ ವಾಪಸ್ ಆಗದೇ ಇದ್ದಿದ್ದಕ್ಕೆ ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ. ಬೆಳಿಗ್ಗೆಯಿಂದ ಮಧ್ಯರಾತ್ರಿಯಾದರೂ ಸಹ ಪತಿಯಿಂದ ಹುಡುಕಾಟವನ್ನ ಮಾಡ್ತಾರೆ. ಆದರೆ ಪತ್ನಿ ಕಾಣಿಸೋದಿಲ್ಲ. ಬೆಂಗಳೂರಿನಲ್ಲಿ ಬಸ್ ಹತ್ತಿ ಹೋಗಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಷ್ಟೇ ಹುಡುಕಾಡಿದ್ರೂ ಸಿಗದೇ ಇದ್ದಾಗ ತಾವರೆಕೆರೆ ಠಾಣೆಗೆ ಪತಿ ದೂರನ್ನ ದಾಖಲು ಮಾಡಿದ್ದಾರೆ. ಹಾಲು ತರೋದಕ್ಕೆ ಅಂತ ಮನೆಯಿಂದ ಹೊರಬಂದಂತಹ ಪತ್ನಿ ರಾತ್ರಿ ಆದರೂ ಸಹ ಮನೆಗೆ ವಾಪಸ್ ಆಗೋದಿಲ್ಲ. ಇದರಿಂದ ಆತಂಕಗೊಂಡಂತಹ ಕುಟುಂಬಸ್ಥರು ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ನಾವು ಬೆಳಗಿನ ಜಾವ 6 ಗಂಟೆ 6:05ಕ್ಕೆ ಎದ್ದು ಹಾಲು ತತ್ತೀನಿ. ಹಂಗೆ ಯಾಕಂದ್ರೆ ಇಪ್ಪತ್ತೆಲ್ಲ ಸ್ವಲ್ಪ ತಿರುಗಾಡ್ಕೊಂಡು ಹಂಗೆ ಹಾಲು ತಗೋಬತ್ತೀನಿ ಅಂತ ಅವರೇ ಎದ್ದೋದ್ರು. ಓದ್ಬೇಕಾದ್ರೆ ಚಿಲ್ಲರೆ ಕಾಸಿತ್ತು, ಚಿಲ್ಲರೆ ಎತ್ಕೋಗಿದ್ದಾರೆ. ಹಾಲು ತರೋಕ್ಕೆ ಎಷ್ಟು ಬೇಕಷ್ಟು ತಗೋಗಿದ್ದಾರೆ. ಹೋದ್ಮೇಲೆ ಬರಲಿಲ್ಲ. 8 ಗಂಟೆನೂ ಬರಲಿಲ್ಲ. 8 ಗಂಟೆ ಆದಮೇಲೆ ನಾನು ಹೊರಗಡೆ ಎದ್ದು ಬಂದು ನೋಡ್ಕೊಂಡು ಆಮೇಲೆ ಹುಡುಕಾಡಿದಾಗ ಎಲ್ಲೂ ಕಾಣಲಿಲ್ಲ. ಹಂಗಾಗಿ ಆಮೇಲೆ ಯಾರೋ ಮುಖಾಂತರ CC ಕ್ಯಾಮ್ರಾಗಳು ಚೆಕ್ ಮಾಡಿ ಯಾವ ರೋಡಲ್ಲಿ ಹೋಗೋರು ಏನು ಎತ್ತ ಅಂತ ಕೇಳಿದ್ರು. ಆವಾಗ ನಾನು ಪಕ್ಕದ ಮನೆಯಿಂದ ಒಂದು CC ಕ್ಯಾಮ್ರಾಗಳು ನೋಡ್ಕೊಂಡು ತಕ್ಕೊಂಡು ಮುಂದೆ ಹೋಗ್ತಾ ಅವಾಗ ಎಲ್ಲ ಕ್ಯಾಮ್ರಾದಲ್ಲೂ ಕೂಡ 10 ಕಾಲಿಗೆ ಒಂದು ಬಸ್ ಬಂದಿದೆ. ಆ ಬಸ್ಸಲ್ಲಿ 10 ಕಾಲಿಗೆ ಹತ್ತಿದ್ದಾರೆ. ಹತ್ತಿ BMTC ಬಸ್ ಹತ್ತಿದ್ದಾರೆ. BMTC ಬಸ್ ಹತ್ತಿದ್ರೆ 241B ಅದು ಹತ್ತಿದ್ದಾರೆ. ಅದು ಮಾರ್ಕೆಟ್ಕೋ ಮೇಸಿಕೋ ಬಂದಿದೆ. ಬಂದಿರೋದು ಅಷ್ಟೇ ಕಂಡಿರೋದು. ಅಲ್ಲಿಂದ ಆಚೆಗೆ ಇನ್ನೂ ಕಂಡಿಲ್ಲ. ನಾವು ಆಮೇಲೆ ಅದೆಲ್ಲ ನೋಡೋದಾಗಷ್ಟರಲ್ಲಿ 4 ಗಂಟೆ 4:15 ಆಗಿತ್ತು. 4 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾರೆ. ಹಂಗಾಗಿ ಏನಾರ ಕಂಡ್ರೆ ಕಣ್ಣಿಗೆ ಯಾರು ಕಂಡ್ರೆ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅವರು ಎಲ್ಲಿ ಹೋದ್ರು ಅಂತ ಅಂದ್ರೆ ಏನಾದ್ರೂ ಗಲಾಟೆ ಆಗಿತ್ತಾ? ಎಲ್ಲಿ ಹೋಗಿದ್ದಾರೆ? ಪತ್ತೆ ಆದ್ರ? ಏನ್ ಹೇಳ್ತಿದ್ದಾರೆ? ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರಾ? ಅರ್ಪಿತಾ, ಶಾಲಿನಿ ಏನಿರ್ತಾರೆ ಅವರು 4 ತಿಂಗಳ ಗರ್ಭಿಣಿ. ಅವರು ನಿನ್ನೆ ಈ ದಿನ ಹಾಲನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಅವರ ಮನೆಯ ಪಕ್ಕದಲ್ಲೇ ಇರುವಂತಹ ಒಂದು ಹಾಲಿನ ಅಂಗಡಿಗೆ ಹೋಗಿರ್ತಾರೆ. ಹಾಲನ್ನು ತೆಗೆದುಕೊಂಡು ಬರಲಿಕ್ಕೆ ಹೋದಂಥವ್ರು ವಾಪಸ್ ಮನೆಗೆ ಬಂದಿರೋದಿಲ್ಲ. ಈ ಸಂದರ್ಭದಲ್ಲಿ ಪತಿ ಸಾಕಷ್ಟು ಕಡೆ ಹುಡುಕಾಟವನ್ನು ನಡೆಸ್ತಾರೆ. ಹುಡುಕಾಟವನ್ನು ನಡೆಸಿದಂಥ ವೇಳೆಯಲ್ಲಿ ಅವರು ಎಲ್ಲೂ ಕೂಡ ಪತ್ತೆಯಾಗೋದಿಲ್ಲ. ಅನಂತರದಲ್ಲಿ CCTVಯನ್ನು ಕೂಡ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಎಲ್ಲ CCTVಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅವರು ಬಸ್ಸನ್ನು ಹತ್ತಿ ಹೋಗಿದ್ದಾರೆ ಅನ್ನುವಂಥದ್ದು. ಅನಂತರದಲ್ಲಿ ಹಾಗಾದ್ರೆ ಇವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವಾಗ ಇವರಿಗೆ ಮಾಹಿತಿ ಸರಿಯಾಗಿ ಸಿಗೋದಿಲ್ವೋ ತಕ್ಷಣವೇ ತಾವರೆಕೆರೆ ಪೊಲೀಸ್ ಠಾಣೆಗೂ ಕೂಡ ಹೋಗ್ತಾರೆ. ಪೊಲೀಸ್ ಠಾಣೆಗೆ ಹೋಗಿ ಒಂದು ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲಿಸಿರುವಂಥದ್ದು. ಆದರೆ ಬೆಳಗ್ಗೆಯಿಂದಲೂ ಕೂಡ ಅವರು ಕಾಣದೇ ಇರೋದ್ರಿಂದಾಗಿ ಸಾಕಷ್ಟು ಕಂಗಾಲಾಗಿದ್ರು. ಹಾಗೆ ಅವರ ಸಹೋದರನಿಗೂ ಕೂಡ ಕರೆಯನ್ನ ಮಾಡಿ ಅನಂತರದಲ್ಲಿ ಬೆಂಗಳೂರಿಗೆ ಕರೆಸಿಕೊಳ್ತಾರೆ. ಇಡೀ ಬೆಂಗಳೂರಿನ ಹುಡುಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮಾರ್ಕೆಟ್ ಆಗಿರ್ಬೋದು, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಇಲ್ಲೆಲ್ಲ ಕಡೆ ಹುಡುಕುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪತ್ನಿ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಅದು ಕೂಡ ಅವರು ಗರ್ಭಿಣಿಯಾಗಿರೋದ್ರಿಂದಾಗಿ ಸಾಕಷ್ಟು ಆತಂಕಕ್ಕೆ ಅವರ ಕುಟುಂಬ ಕೂಡ ಒಳಗಾಗಿದೆ. ಯಾರಿಗಾದ್ರೂ ಅವರನ್ನೇ ಯಾರಾದ್ರೂ ನೋಡಿದ್ರೆ ಖಂಡಿತವಾಗಿ ಕೂಡ ಪೊಲೀಸ್ ಠಾಣೆಗೆ ತಿಳಿಸಿ ಅಥವಾ ನಮಗೆ ಕರೆಯನ್ನ ಮಾಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ಕೂಡ ಮಾಡ್ಕೊಂಡಿರುವಂತದ್ದು. ರಾತ್ರಿ ಸುಮಾರು 2 ಗಂಟೆವರೆಗೂ ಕೂಡ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹಾಗೆ BMTC ಬಸ್ ನಿಲ್ದಾಣದಲ್ಲಿ ಅವರ ಇಡೀ ಕುಟುಂಬಸ್ಥರು ಏನಿರ್ತಾರೆ ಹುಡುಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಇಲ್ಲೆಲ್ಲಾರು ಇರಬಹುದಾ ಅನ್ನುವಂತ ಒಂದು ನಿರೀಕ್ಷೆ, ಒಂದು ಶಂಕೆ ಕೂಡ ಅವರಿಗೆ ಇರುತ್ತೆ. ಯಾಕೆಂದ್ರೆ ಅವರು BMTC ಬಸ್ ಹತ್ತಿ ಬಂದಿರೋದ್ರಿಂದಾಗಿ ಅವರು ಮಾರ್ಕೆಟ್ ಅಥವಾ ಮೆಜೆಸ್ಟಿಕ್ ಅಲ್ಲಿ ಇಳಿದಿರಬಹುದು ಅನ್ನುವಂತ ಒಂದು ಅನುಮಾನದ ಮೇಲೆಗೆ ಅವರು ಕೂಡ ಅಲ್ಲಿ ಹುಡುಕಾಟವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ಹಣವನ್ನ ಕೂಡ ತೆಗೆದುಕೊಂಡು ಹೋಗಿರೋದಿಲ್ಲ. ಕೇವಲ 40 ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗಿದ್ರು ಅನ್ನುವಂತ ಒಂದು ಮಾತನ್ನು ಕೂಡ ಅವರ ಪತಿ ಹೇಳ್ತಾ ಇರುವಂತದ್ದು. ಅದು ಹಾಲಿಗೆ ಎಷ್ಟು ಬೇಕೋ ಅಷ್ಟೇ ಹಣವನ್ನು ಮಾತ್ರ ಅವರು ತೆಗೆದುಕೊಂಡು ಹೋಗಿರುವಂತದ್ದು. ಹಾಗಾಗಿ ಇವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಕೂಡ ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ 5 ವರ್ಷದ ಮಗು ಬೇರೆ ಇದೆ. ಹಾಗಾಗಿ ನಾವು ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದೀವಿ ಅನ್ನುವಂತ ಒಂದು ವಿಚಾರವನ್ನ ಅವರು ಸ್ಪಷ್ಟಪಡಿಸಿದ್ರು. ಈಗಾಗಲೇ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಹುಡುಕಾಟವನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಶಾಲಿನಿ ಅವರು ಯಾವುದೇ ಒಂದು ಮೊಬೈಲ್ ಅನ್ನ ಕೂಡ ತೆಗೆದುಕೊಂಡು ಹೋಗಿಲ್ಲ. ಹಾಗಾಗಿ ಆತಂಕ ಇನ್ನೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಪೊಲೀಸರಿಗೂ ಕೂಡ ಇದರ ಬಗ್ಗೆ ಯಾವುದೇ ಸದ್ಯದ ಮಟ್ಟಿಗೆ ಸುಳಿವು ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಕುಟುಂಬಸ್ಥರ ಹುಡುಕಾಟ ಏನಿದೆ ಅದು ನಿರಂತರವಾಗಿದೆ. ಪೊಲೀಸರು ಕೂಡ ಒಂದು ಕಡೆಯಲ್ಲಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಇವರ ಒಂದು ಹುಡುಕಾಟದಿಂದ ಅವರೇನಾದ್ರು ಸಿಗಬಹುದಾ ಅನ್ನುವಂತ ಒಂದು ನಿರೀಕ್ಷೆ ಕೂಡ ಈಗಾಗಲೇ ಕುಟುಂಬಸ್ಥರಲ್ಲಿ ಮನೆ ಮಾಡಿರುವಂತದ್ದು. ಸದ್ಯ ಅವರ ಕುಟುಂಬಸ್ಥರ ಒಂದು ಕಡೆ ಹುಡುಕಾಟ, ಇನ್ನೊಂದು ಕಡೆ ಪೊಲೀಸರು ಕೂಡ ಹುಡುಕಾಟವನ್ನು ಮಾಡ್ತಾ ಇರೋದ್ರಿಂದಾಗಿ ಜನಸಾಮಾನ್ಯರಿಗೆ ಎಲ್ಲಾದ್ರೂ ಅವರು ಕಾಣಿಸಿಕೊಂಡ್ರೆ ತಕ್ಷಣವೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅರ್ಪಿತಾ, ಧನ್ಯವಾದ ಪ್ರಜ್ವಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.